ಸಿಗರೇಟ್ಗಾಗಿ ಬ್ರಿಟಿಷರ ಬಳ್ಳಾರಿ ಜೈಲಿನಲ್ಲಿ ಪರದಾಡ್ತಾ ಇದ್ದಾರೆ. ನನಗೆ ಹೈ ಸೆಕ್ಯೂರಿಟಿ ಸೆಲ್ ನಲ್ಲಿ ಈಗ ಸದ್ಯದ ಮಟ್ಟಿಗೆ ದರ್ಶನ್ ಅವರನ್ನ ಇರಿಸಲಾಗಿದೆ. ಅದೇ ದರ್ಶನ್ ಅವರು ಕೇಳ್ತಾ ಇರುವಂತದ್ದು ನನಗೆ ಸಿಗರೇಟ್ ಬೇಕು ಅನ್ನುವಂಥದ್ದು. ಒಂದು ಕಡೆ ಸಿಗರೇಟ್ಗಾಗಿ ದರ್ಶನ್ ಪರದಾಡ್ತಾ ಇದ್ದಾರಂತೆ. ಹೈ ಸೆಕ್ಯೂರಿಟಿ ಸೆಲ್ ನಲ್ಲಿ ನಟ ದರ್ಶನ್ ಅವರನ್ನ ಇರಿಸಲಾಗಿದೆ. ನೋಡಿ, ಪರಪ್ಪನ ಅಗ್ರಹಾರದಲ್ಲಿ ಇದ್ದಂತ ಸಂದರ್ಭದಲ್ಲಿ ಹೇಗೋ ಕಾಫಿ ಗೀಫಿ ಟೀ ಕುಡ್ಕೊಂಡು ಸಿಗರೇಟ್ ಸೇತ್ಕೊಂಡಿದ್ರು. ಆ ಫೋಟೋ ವೈರಲ್ ಆಗಿದ್ದೇ ತಡ ದರ್ಶನ್ ಅವರ ರಾಜ್ಯಾತಿಥ್ಯಕ್ಕೆ ಬ್ರೇಕ್ ಬಿತ್ತು, ಕತ್ತರಿ ಆಯ್ತು. ಈಗ ನನಗೆ ಊಟ ಬೇಡ, ಸಿಗರೇಟ್ ಕೊಡಿ ಅಂತ ದರ್ಶನ್ ಅವರು ಕೇಳ್ತಿದ್ದಾರಂತೆ. ಕೆಲವೊಂದಿಷ್ಟು ಜನಕ್ಕೆ ಈ ಸಿಗರೇಟ್ ಸೇದುವ ಅಭ್ಯಾಸ ಇರುತ್ತಲ್ಲ, ಅವರು ಟೆನ್ಷನ್ ಆಗ್ಬೋದು ಅಥವಾ ಕೆಲವೊಂದು ಸಮಯದಲ್ಲಿ ಗಂಟೆ ಬೇಡ 10 ನಿಮಿಷಕ್ಕೂ ಸಿಗರೇಟ್ ಸೇದುವಂಥವ್ರನ್ನ ನಾವು ನೋಡಿರ್ತೀವಿ. ಸದ್ಯದ ಮಟ್ಟಿಗೆ ದರ್ಶನ್ ಅವರು ಸಿಗರೇಟ್ ಸೇದುವ ವಿಚಾರ ಕೂಡ ಗೊತ್ತಿತ್ತು. ದರ್ಶನ್ ಅವರು ನನಗೆ ಊಟ ಬೇಡ, ಸಿಗರೇಟ್ ಕೊಡಿ ಅಂತ ಕೇಳ್ತಿದ್ದಾರಂತೆ. ಈಗ ಒಂದು ಜೈಲಿನಲ್ಲಿ ಸಾಮಾನ್ಯ ಖೈದಿಯ ರೀತಿಯಲ್ಲಿ ದರ್ಶನ್ ಅವರನ್ನ ಟ್ರೀಟ್ ಮಾಡೋದಕ್ಕೆ ಪೊಲೀಸ್ ಇಲಾಖೆ ಮುಂದಾಗಿರುವಂಥದ್ದು. ಇನ್ನ ಬಳ್ಳಾರಿ ಜೈಲಿನಲ್ಲೂ ಕೂಡ ದರ್ಶನ್ ಅವರನ್ನ ಸಾಮಾನ್ಯ ಖೈದಿಯಂತೆ ನೋಡ್ಲಾಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ದರ್ಶನ್ ಅವರಿಗೆ ಹೈ ಸೆಕ್ಯೂರಿಟಿ ಇರುವಂತ ಸೆಲ್ ಕೊಟ್ಟಿರುವಂತದ್ದು. ಅವರು ಹೊರಗೆಲ್ಲೂ ಹೋಗಬಾರ್ದು, ಅವ್ರು ಹೋದಂತ ಸಂದರ್ಭದಲ್ಲಿ ಸಿಬ್ಬಂದಿಗಳಿರಬೇಕು. ಅದರ ಜೊತೆಗೆ ಕೆಲವೊಂದಿಷ್ಟು ಬೇಡಿಕೆಗಳನ್ನ ಈಡೇರಿಸ್ತಾರೆ ಪೊಲೀಸ್ ಸಿಬ್ಬಂದಿಗಳು. ಯಾಕಂದ್ರೆ ಓರ್ವ VIP ಇರುವಂತಹ ಹಿನ್ನೆಲೆಯಲ್ಲಿ ಸದ್ಯದ ಮಟ್ಟಿಗೆ ದರ್ಶನ್ ಅವರಿಗೆ ಬೇಕಾದಂತ, ಈಗ ನೋಡಿ, ಆ ಬ್ರಾಂಡೆಡ್ ಬಟ್ಟೆಯ ವಿಚಾರವಾಗಿ ದರ್ಶನ್ ಅವರು ಬಳ್ಳಾರಿ ಜೈಲಿಗೆ ಬರುವಂತಹ ಸಂದರ್ಭದಲ್ಲಿ ಆ ಬ್ರಾಂಡೆಡ್ ಪೂಮಾ ಶರ್ಟ್ ಹಾಕೊಂಡು ಬಂದಿದ್ದಂಥದ್ದು, ಅವರ ವೇಷಭೂಷಣ ಎಲ್ಲರ ಗಮನ ಸೆಳೆದಿತ್ತು. ಆ ರೀಡಿಂಗ್ ಗಾಗಲ್ ಹಾಕೋ ಬಂದಿರುವಂಥದ್ದು, ಅದಾದ ನಂತರವಾಗಿ ಅದು ಅತಿ ಹೆಚ್ಚು ಕಾಸ್ಟ್ಲಿ ಬಟ್ಟೆ. ಈ ಹಿನ್ನೆಲೆಯಲ್ಲಿ ಸ್ಟೈಲಿಶ್ ಆಗಿ ಬಂದ್ರು ದರ್ಶನ್ ಅವರು ಅನ್ನುವಂಥದ್ದು. ಆ ರೀತಿಯಾಗಿ ಜೈಲಿಗೆ ಹೋಗುವಂತಹ ಸಂದರ್ಭದಲ್ಲಿ ಅವ್ರು ಯಾವ ಬಟ್ಟೆ ಬೇಕಾದ್ರೂ ಕೂಡ ಹಾಕೊಂಡು ಹೋಗ್ಬೋದು. ಜೈಲಿನ ಒಳಗೆ ಹೋದ ನಂತರ ಅಲ್ಲಿ ಅವರಿಗೆ ನಂಬರ್ ಅನ್ನ ಕೊಡ್ತಾರಲ್ಲ, ಆ ಒಂದು ಬಟ್ಟೆಯನ್ನ ಧರಿಸಬೇಕಾಗುತ್ತೆ. ಆದ್ರೆ ದರ್ಶನ್ ಅವರ ವಿಚಾರದಲ್ಲಿ ನೋಡುವಂತದ್ದಾದ್ರೆ ದರ್ಶನ್ ಅವರಿಗೆ ಈ ಮದ್ಯಪಾನ, ಧೂಮಪಾನ, ಮಾಂಸಾಹಾರ ಇದೆಲ್ಲವೂ ಕೂಡ ಬಹಳ ಇಷ್ಟ. ಪ್ರತಿ ಬಾರಿಯೂ ಕೂಡ ವಾರದಲ್ಲಿ 2-3 ಬಾರಿ ಪಾರ್ಟಿ ಮಾಡ್ತಾ ಇದ್ರು, ಒಂದೆಡೆ ಸೇರ್ತಾ ಇದ್ರು. ನಟರೆಲ್ಲರೂ ಕೂಡ, ನಿರ್ಮಾಪಕರೆಲ್ಲರೂ, ಅವರ ಸ್ನೇಹಿತರೆಲ್ಲರೂ ಕೂಡ ಒಗ್ಗಟ್ಟಾಗಿ ಸೇರ್ಕೊಂಡು ಎಲ್ಲಾ ತರದ್ದು ಮಾತಾಡ್ತಿದ್ರು. ಈಗ ಸಿಗರೇಟ್ ಇಲ್ಲದೆ ವಿಲ ರೀತಿ ಒದ್ದಾಡುವ ರೀತಿ ಕೆಲವೊಂದಿಷ್ಟು ಜನಕ್ಕೆ ಸಿಗರೇಟ್ ಸೇದುವಂತಹ ಅಭ್ಯಾಸ ಇದ್ದಂತಹ ಸಂದರ್ಭದಲ್ಲಿ ಅವರಿಗೆ ಕೆಲವೊಂದಿಷ್ಟು ಅವಶ್ಯಕತೆಗಳನ್ನ ಪೂರೈಸುತ್ತೆ, ಇಲ್ಲ ಅಂತ ಹೇಳ್ತಿಲ್ಲ. ಆದ್ರೆ ಈ ಸಿಗರೇಟ್ ನೀಡುವ ವಿಚಾರವಾಗಿ ಸ್ವಲ್ಪ ಜೈಲಿನ ನಿಯಮಗಳು ಇಂತಹದ್ದೇ ಅಂತಿರುತ್ತೆ ಕೈದಿಗಳಿಗೆ. ಆದ್ರೆ ಅವರ ಆರೋಗ್ಯದ ಮೇಲೆ ಕೂಡ ಗಮನ ಇರಬೇಕಾಗುತ್ತೆ. ನಾವು VIP ಅಂತಂದ್ರೆ ಅವರ ಆರೋಗ್ಯದ ಕಡೆ ಗಮನ ಕೊಡಬೇಕಾಗುತ್ತೆ. ಬೆಳಗ್ಗೆ ನೋಡಿ, ದರ್ಶನ್ ಅವರಿಗೆ ಡಿಸೆಂಟ್ರಿ ಶುರುವಾಗಿತ್ತು ಅಂತ ಹೇಳಲಾಗ್ತಾ ಇತ್ತು. ಈಗ ದರ್ಶನ್ ಅವರು ಸಿಗರೇಟ್ ಕೊಡಿ, ನನಗೆ ಊಟ ಬೇಡ ಅಂತ ಕೇಳ್ತಿದ್ದಾರಂತೆ. ದರ್ಶನ್ ಅವರಿಗೆ ಜೈಲೂಟ ಮೊದಲಿಂದನೂ ಬರ್ತಾ ಇಲ್ಲ, ಜೈಲೂಟ ಕಂಡ್ರೆ ಆಗೋದಿಲ್ಲ. ಆದ್ರೆ ಏನು ಮಾಡೋಕ್ಕಾಗಲ್ಲ, ಬದುಕೋಸ್ಕರ ಜೈಲೂಟ ತಿನ್ಲೇಬೇಕಾಗತ್ತೆ. ಇದರ ನಡುವೆ ಅವ್ರು ಕೇಳುವಂತ ಕೆಲವೊಂದಿಷ್ಟು ವಸ್ತುಗಳಿಗೆ ಪೂರೈಕೆ ಮಾಡುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ದರ್ಶನ್ ಅವರು ಸಿಗರೇಟ್ ಪೂರೈಕೆ ಮಾಡಿ ಅಂತ ಕೇಳ್ತಿದ್ದಾರೆ. ಇದಕ್ಕೆ ಏನ್ ಹೇಳ್ಬಹುದು ಒಂದು ಕಡೆ, ಯಾಕಂದ್ರೆ ಈಗಾಗಲೇ ಕಟ್ಟುನಿಟ್ಟಿನ ಆದೇಶವನ್ನ ಹೊರಡಿಸಿದ್ದಾರೆ 15 ನಿಯಮಗಳ ಪ್ರಕಾರ. ಈ ಹಿನ್ನೆಲೆಯಲ್ಲಿ ಒಂದು ಕಡೆ ಇವ್ರು ಕೇಳಿದ್ದನ್ನ ಕೊಡ್ತಾರಾ, ಅದು ಪ್ರಶ್ನೆ ಆಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಸಿಗರೇಟ್ ವಿಚಾರವಾಗಿ ಏನು ಹೇಳುತ್ತೆ ಅನ್ನುವಂಥದ್ದು ಸದ್ಯಕ್ಕೆ ಪ್ರಶ್ನೆ ಆಗಿದೆ. ಯಾಕಂದ್ರೆ ಈಗ ಒಂದು ದರ್ಶನ್ ಅವರು ಸೇರ್ತಾ ಇದ್ದಂತಹ ಸಿಗರೇಟ್ ವೆರಿ ಕಾಸ್ಟ್ಲಿ ಅಂತ ಕೂಡ ಹೇಳಲಾಗ್ತಾ ಇತ್ತು. ಜೈಲಿನಲ್ಲಿ ಸಿಗರೇಟ್ ಹೇಗೆ ಸಿಗುತ್ತೆ ಅನ್ನುವಂಥ ಒಂದು ಪ್ರಶ್ನೆ ಸಾಕಷ್ಟು ಜನಕ್ಕೆ ಕಾಡ್ತಾ ಇತ್ತು. ನಟ ದರ್ಶನ್ ಅವರು ಅವರ ಸಹಾಯಕರ ಜೊತೆ ಕುಳಿತುಕೊಂಡು ಮಾತನಾಡುವಂತಹ ಸಂದರ್ಭದಲ್ಲಿ ಆ ಸಿಗರೇಟ್ ಸೇದುವಂತಹ ವಿಚಾರವಾಗಿ ಕೂಡ ಆಗಾಗ ನಾವು ಸಾಕಷ್ಟು ಆ ಒಂದು ಫೋಟೋ ವೈರಲ್ ಆದ ಮೇಲೆ ದರ್ಶನ್ ಅವರಿಗೆ ಕಂಟಕನೇ ಎದುರಾಯಿತು ಅಂತ ಹೇಳಬಹುದು. ಈ ಹಿನ್ನೆಲೆಯಲ್ಲಿ ಬಳ್ಳಾರಿ ಕಾರಾಗೃಹದಲ್ಲಿ ಅವರಿಗೇನಾದ್ರೂ ಅಕಸ್ಮಾತ್ ಸಿಗರೇಟ್ ಸೇದಬೇಕು ಅಂತಂದ್ರೆ ಅಥವಾ ಕೆಲವೊಂದಿಷ್ಟು ವಿಚಾರವಾಗಿ ಕೊಡೋ ಡೌಟ್ ಅಂತ ಅನ್ಸುತ್ತೆ. ಆದ್ರೂ ಕೂಡ ಕೆಲವೊಂದಿಷ್ಟು ವಿಚಾರಗಳ ಆಧಾರದ ಮೇಲೆ ದರ್ಶನ್ ಅವರಿಗೆ ಸಿಗರೇಟ್ ಬೇಕು ಅನ್ನುವಂತಹ ಬೇಡಿಕೆಯನ್ನ ಇಟ್ಟಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಅಪ್ಡೇಟ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಯತೀಶ್ ಸಂಪರ್ಕದಲ್ಲಿದ್ದಾರೆ. ಯತೀಶ್, ಪ್ರಮುಖವಾಗಿ ಒಂದು ಕಡೆ ದರ್ಶನ್ ಅವರು ಪರಪ್ಪನ ಅಗ್ರಹಾರದಲ್ಲಿ ಮಾಡ್ಕೊಂಡಂತಹ ಎಡವಟ್ಟು ಇದೆ. ಸಿಗರೇಟ್ ಸೇದ್ಕೊಂಡು ಕೈಯಲ್ಲಿ ಕಪ್ ಹಿಡ್ಕೊಂಡು ಕಾಫಿ ಕುಡ್ಕೊಂಡು ಮಾತಾಡ್ತಾ ಕುಳಿತಿದ್ದಂಥದ್ದು. ಈಗ ಬಳ್ಳಾರಿಯಲ್ಲೂ ಕೂಡ ನನಗೆ ಊಟ ಬೇಡ, ಸಿಗರೇಟ್ ಕೊಡಿ ಅನ್ನುವಂತ ಬೇಡಿಕೆಯನ್ನ ಇಟ್ಟಿದ್ದಾರಂತೆ. ಜೈಲಿನ ನಿಯಮ ಏನ್ ಸಿಗರೇಟ್ ವಿಚಾರವಾಗಿ ಹೊರಗಡೆ ಅಲ್ಲಿ ಹೇಗೆ ಬರುತ್ತೆ ಅನ್ನುವಂತ ಪ್ರಶ್ನೆ ಕೂಡ ಹೇಳಾಗ್ತಿತ್ತು. ಈ ಬಗ್ಗೆ ಅಪ್ಡೇಟ್ ಕೊಡೋದಾದ್ರೆ
ಎಸ್ ಅಫ್ಕೋರ್ಸ್ ಗೊತ್ತಿರೋ ಒಂದು ವಿಚಾರ. ಯಾಕೆ ಅಂತಂದ್ರೆ ಇವತ್ತ ದರ್ಶನ್ ಅವರು ಬೇರೆ ಜೈಲಿ ಶಿಫ್ಟ್ ಆಗೋದಕ್ಕೆ, ಬಳ್ಳಾರಿ ಜೈಲಿಗೆ ಶಿಫ್ಟ್ ಆಗೋದಕ್ಕೆ ಒಂದಷ್ಟು ಕಾರಣಗಳು ಏನಪ್ಪಾ ಅಂತಂದ್ರೆ ಅಲ್ಲಿ ತಾವು ಇದ್ದಂತ ನಿಯಮಗಳನ್ನ ಸರಿಯಾಗಿ ಅನುಸರಿಸದೇ ಇಲ್ಲದೆ ಇರುವುದನ್ನ ಗಮನಿಸಬೇಕಾಗತ್ತೆ. ಯಾಕೆಂದ್ರೆ ಪರಪ್ಪನ ಅಗ್ರಹದಲ್ಲಿ ಇದ್ದಂತಹ ಸಮಯದಲ್ಲಿ ಒಂದಷ್ಟು ರೌಡಿಗಳ ಜೊತೆ ಸೇರ್ಕೊಂಡು ಸಿಗರೇಟ್ ಓಡ್ಕೊಂಡು ಕಾಫಿ ಕುಡ್ಕೊಂಡು ಲಾನ್ ಅಲ್ಲಿ ಕೂತಿದ್ದ ಒಂದು ಫೋಟೋ ಹೊರಗಡೆ ಬಂದ್ರೆ, ಮತ್ತೊಂದು ಕಡೆ ಆತ ಏನೋ ಒಂದು ವಿಡಿಯೋ ಕೂಡ ಹೊರಗಡೆ ಬಂದಿರುತ್ತೆ. ಅಂದ್ರೆ ಯಾರ್ದು ಜೊತೆ ಮಾತಾಡುವಂತ ವಿಡಿಯೋ ಕೂಡ ಹೊರಗಡೆ ಬಂದಿದ್ದು ಕೂಡ ಈ ಒಂದು ಬೇರೆ ಕಡೆ ಶಿಫ್ಟ್ ಆಗೋದಕ್ಕೆ ಮೈನ್ ರೀಸನ್ ಆಗಿರುವಂತದ್ದು. ಈಗ ಅದೇ ರೀಸನ್, ಅದೇ ಫೋಟೋ ಮತ್ತು ವಿಡಿಯೋಗಳಿಂದ ದರ್ಶನ್ಗೆ ಮತ್ತಷ್ಟು ತಲೆನೋವು ತಂದಿರೋದನ್ನ ಗಮನಿಸಬೇಕಾಗತ್ತೆ. ಯಾಕೆಂದ್ರೆ ಒಂದು ವೇಳೆ ಈ ಫೋಟೋ ಮತ್ತೆ ವಿಡಿಯೋಗಳು ಕೂಡ ದೊಡ್ಡ ಸಾಕ್ಷಿ ನಿಂತ್ಕೊಂಡು ಜಾಮೀನು ಪಡೆಯೋದಕ್ಕೆ ದೊಡ್ಡ ಸಂಕಷ್ಟವನ್ನು ತಂದು ಕೊಡ್ತಿರೋದು ಕೂಡ ಗೊತ್ತಿರೋಂತ ವಿಚಾರ. ಹಾಗಾಗಿ ದಾಸನಿಗೆ ಮತ್ತಷ್ಟು ಏನು ಟೆನ್ಷನ್ ಶುರುವಾಗಿದೆ ಅನ್ನೋದನ್ನ ಹೇಳ್ತಾ ಇದೆ. ಸೊ ನಿನ್ನೆ ಅಷ್ಟೇ ದರ್ಶನ್ ಅವರನ್ನ ಬಳ್ಳಾರಿ ಸೆಂಟ್ರಲ್ ಜೈಲಿಗೆ ಶಿಫ್ಟ್ ಮಾಡಿದ್ದಾರೆ. ಬಳ್ಳಾರಿ ಜೈಲು ಅಂದ ತಕ್ಷಣ, ಸೆಂಟ್ರಲ್ ಜೈಲು ಅಂದ ತಕ್ಷಣ ಬ್ರಿಟಿಷರ ಕಾಲಕ್ಕೆ ನೆನಪುಗಳು ಜಾರುತ್ತೆ ನಮಗೆ. ಏಕೆಂದ್ರೆ ಆ ಸಮಯದಲ್ಲಿ ತುಂಬಾ ಕಠಿಣವಾಗಿ ಕಟ್ಟಿದಂತ ಆ ಒಂದು ಜೈಲ್, ಅಂದು ಸ್ವತಂತ್ರ ಹೋರಾಟಗಾರರನ್ನ ಹತ್ತಿಕ್ಕೋದಿಕ್ಕೆ ಆ ಜೈಲನ್ನ ಕಟ್ಟಿರುವಂತದ್ದು. ಅಲ್ಲದೆ ಅದರದೇ ಆದಂತಹ ದೊಡ್ಡ ಇತಿಹಾಸ ಕೂಡ ಇರುವಂತಹ ಒಂದು ಜೈಲ್ ಬಳ್ಳಾರಿಯ ಸೆಂಟ್ರಲ್ ಜೈಲ್. ಸೊ ಅಲ್ಲಿ ಸಾಕಷ್ಟು ಗಲ್ಲು ಶಿಕ್ಷೆಗೆ ಗುರಿಯಾದಂತವ್ರನ್ನು ಕೂಡ ನಾವು ನೋಡಿದೀವಿ, ಜೀವಾವಧಿ ಶಿಕ್ಷೆಯನ್ನ ಅನುಭವಿಸ್ತಿರೋರು ಕೂಡ ನೋಡಿದೀವಿ, ಮತ್ತೆ ನೋಡ್ತಾ ಇದ್ದೀವಿ. ಇವತ್ತು ಕೂಡ ಅಲ್ಲಿರುವುದನ್ನ ಗಮನಿಸಬೇಕಾಗತ್ತೆ. ಸೊ ಇಂಥ ಕಡೆಗೆ ದಾಸರನ್ನ ತಂದು ಹಾಕಿರುವಂಥದ್ದು. ಅಲ್ಲದೆ ಇಲ್ಲಿದ್ದಂತಹ ಸಮಯದಲ್ಲಿ ಆತನ ಜೊತೆ ಇದ್ದಂತ ಗ್ಯಾಂಗ್ ಕೂಡ ಜೊತೆ ಆಗಿತ್ತು. ಒಂದಷ್ಟು ಜನ ಅವ್ರ ಜೊತೆಗೆ ಇರೋದನ್ನ ನಾವು ನೋಡ್ತಾ ಇತ್ತು. ನಮಗೆ ಒಂದು ಫೋಟೋದಲ್ಲಿ ಏನು ಒಂದಷ್ಟು ರೌಡಿಗಳ ಜೊತೆಗೆ ದರ್ಶನ್ ಅವರ ಮ್ಯಾನೇಜರ್ ನಾಗರಾಜ್ ಕೂಡ ಇದ್ದಿದ್ದು ಗೊತ್ತಿರುವಂತ ವಿಚಾರ. ಆದ್ರೆ ಅವರಲ್ಲದೆ ಒಂದಷ್ಟು ದರ್ಶನ್ ಅವರ ಸ್ನೇಹಿತರು ಏನಿದ್ರು ಕೂಡ ಅವರು ಕೂಡ ದಿನ ಭೇಟಿ ಆಗ್ತಿದ್ರು, ಮಾತಾಡ್ತಿದ್ರು, ಒಂದಷ್ಟು ಸಮಯ ಏಕೋ ಸ್ಪೆಂಡ್ ಆಗ್ತಾ ಇತ್ತು. ಬಟ್ ಈಗ ಬಳ್ಳಾರಿ ಜೈಲಿಗೆ ಅವರನ್ನು ಶಿಫ್ಟ್ ಮಾಡಿದ್ದಾರೆ. ಅಲ್ಲಿ ದಾಸನ ಒಬ್ಬನನ್ನೇ ಶಿಫ್ಟ್ ಮಾಡಿರುವುದು, ಆತನ ಗ್ಯಾಂಗ್ ನ ಬೇರೆ ಬೇರೆ ಕಡೆಗೆ ಶಿಫ್ಟ್ ಮಾಡಿದ್ರು. ಒಂದ್ ಕಡೆ ಒಂದಷ್ಟು ಜನ ಶಿವಮೊಗ್ಗ ಜೈಲಿಗೆ ಶಿಫ್ಟ್ ಆಗಿದ್ದಾರೆ, ಮತ್ತೊಂದಷ್ಟು ಜನ ಮೈಸೂರಿನ ಜೈಲಿಗೆ ಶಿಫ್ಟ್ ಆಗಿದ್ದಾರೆ, ಮತ್ತೊಂದಷ್ಟು ಜನ ತುಮಕೂರಿನ ಜೈಲಿಗೆ ಶಿಫ್ಟ್ ಆಗಿದ್ದಾರೆ. ಹೀಗೆ ಎಲ್ಲರನ್ನು ಕೂಡ ಸಪರೇಟ್ ಮಾಡಿ ಅವ್ರನ್ನ ಶಿಫ್ಟ್ ಮಾಡಿದ್ದಾರೆ. ಇದು ದಾಸನಿಗೆ ಸಾಕಷ್ಟು ತಲೆನೋವು ತಂದಿದೆ, ಜೊತೆಗೆ ಟೆನ್ಷನ್ ಹೆಚ್ಚಾಗುತ್ತಿ ಮಾಡಿದೆ ಅಂತ ಹೇಳಲಾಗ್ತಾ ಇದೆ. ಸೊ ಅದೇ ಕಾರಣಕ್ಕಾಗಿ ನಿನ್ನೆ ಕೂಡ ಸರಿಯಾಗಿ ಊಟ ಮಾಡಿಲ್ವಂತೆ ದರ್ಶನ್ ಅವರು. ಅಂದ್ರೆ ಮಧ್ಯಾಹ್ನ ಕೂಡ ಅನ್ನ ಸಾಂಬಾರು ಕೊಟ್ಟಂತಹ ಸಮಯದಲ್ಲಿ ನನಗೆ ಊಟ ಸೇರ್ತಿಲ್ಲ ಅನ್ನೋ ಮಾತನ್ನ ಹೇಳಿದ್ರಂತೆ. ಅದನ್ನು ಕೂಡ ಸರಿಯಾಗಿ ತಿಂದಿಲ್ಲ ಅಂತ ಅಲ್ಲಿನ ಜೈಲು ಅಧಿಕಾರಿಗಳು ಹೇಳಿರೋದು. ಅದಲ್ಲದೆ ಸಂಜೆ ಕೂಡ ಅವರು ಸರಿಯಾಗಿ ಊಟ ಮಾಡಿಲ್ಲ ಅನ್ನೋ ಮಾತನ್ನ ಬಹಿರಂಗಪಡಿಸಿದ್ದಾರೆ. ಇನ್ನು ಬೆಳಿಗ್ಗೆ ಅಷ್ಟೇ ಕೂಡ ಏನು ಚಿತ್ರಾನ್ನವನ್ನ ತಿಂಡಿಯಾಗಿ ಕೊಟ್ಟಿದ್ದಾರೆ, ಅದನ್ನು ದರ್ಶನ್ ಸರಿಯಾಗಿ ಸೇವಿಸಿಲ್ಲ ಅಂತ ಹೇಳ್ತಾ ಇದ್ರೆ. ಆದ್ರೆ ಮಧ್ಯಾಹ್ನಕ್ಕೆ ಮಾಂಸದ ಊಟವನ್ನ ಕೊಡ್ತಾರೆ ಅಂತ ಹೇಳಲಾಗ್ತದೆ. ಅಂದ್ರೆ ಅಲ್ಲಿನ ಜೈಲಿನ ನಿಯಮಗಳು ಏನಿದೆ, ವಾರಕ್ಕೆ ಒಂದು ಬಾರಿ ಮಾಂಸದ ಊಟವನ್ನ ಕೊಡ್ತಾರೆ ಅಂತ ಹೇಳಾಗ್ತಾರೆ. ಸೊ ಅದನ್ನ ಕೊಡ್ತಿದ್ದಾರೆ ಅನ್ನೋದು ವಿಚಾರ ಇದ್ರೂ ಕೂಡ, ಆದ್ರೆ ಎಲ್ಲಕ್ಕಿಂತ ಗಮನ ಸೆಳೀತಿರೋದು ನನಗೆ ಊಟ ಬೇಡ, ತಿಂಡಿ ಬೇಡ, ಏನು ಬೇಡ, ನನಗೆ ಸಿಗರೇಟ್ ಕೊಡಿ, ಸಿಗರೇಟ್ ಬೇಕು ಅಂತ ದಾಸ ಎಲ್ಲರನ್ನೂ ಕೂಡ ಕೇಳ್ತಾ ಇದ್ದಾರಂತೆ. ಅಲ್ಲಿನ ಜೈಲು ಅಧಿಕಾರಿಗಳ ಹತ್ರ ಮನವಿನ ಮಾಡ್ಕೊಂಡಿದ್ದಾರಂತೆ. ನನಗೆ ಇಲ್ಲಿ ಸಿಗರೇಟ್ ಸೇದಿರೋದು ಇರೋದಕ್ಕಾಗೋದಿಲ್ಲ, ದಯವಿಟ್ಟು ಸಿಗರೇಟ್ಗೆ ಸೇದಕ್ಕೆ ಅವಕಾಶ ಮಾಡಿಕೊಡಿ ಅನ್ನೋದನ್ನ ದಾಸ ಕೇಳ್ತಿದ್ದಾರೆ ಅನ್ನೋ ಮಾತನ್ನ ಅಲ್ಲಿನ ಜೈಲಿನ ಅಧಿಕಾರಿಗಳು ಈಗ ನಮ್ಗೆ ತಿಳಿಸಿರುವಂತದ್ದು ರೂಪಾ. ಸೊ ಹಾಗಾಗಿ ಅಲ್ಲಿನ ಈ ಒಂದು ವ್ಯವಸ್ಥೆನ ಜೈಲು ಅಧಿಕಾರಿಗಳು ಮಾಡ್ಕೊಡ್ತಾರಾ ಅಥವಾ ಅವರು ಸಿಗರೇಟ್ ಸೇದಕ್ಕೆ ಪರ್ಮಿಷನ್ಸ್ ಇರುತ್ತಾ, ಅವರು ಇವತ್ತಿಂದ ಹೋಗ್ತಾರಾ? ಯಾಕೆಂದ್ರೆ ಒಂದು ಸ್ಥಳಕ್ಕೆ ಸ್ಥಳಾಂತರಗೊಂಡ ನಂತರ ಒಂದಷ್ಟು ದಿನ ಅಲ್ಲಿ ಹೋಗಿಕೊಳ್ಳಕ್ಕೆ ಸಮಯ ಬೇಕಾಗುತ್ತೆ. ಇಲ್ಲಿ ಪರಪ್ಪನ ಅಗ್ರಹಾರ ಅಂದಾಗ ಕೂಲ್ ಆಗಿದಂತ ಸ್ಥಳ ಬೆಂಗಳೂರು ಅಂತಂದ್ರೆ ಒಂದಷ್ಟು ಕೂಲ್ ಆಗಿರುತ್ತೆ. ಬಟ್ ಬಳ್ಳಾರಿ ಅಂದ ತಕ್ಷಣ ಅದರ ತದ್ವಿರುದ್ಧವಾದಂತಹ ವೆದರ್ ಇರುವಂಥದ್ದು, ತುಂಬಾ ಬಿಸಿಲು ನಾಡು, ಬಿಸಿಲು ಜಾಸ್ತಿ ಇರುತ್ತೆ. ಅಲ್ಲದೆ ಅಲ್ಲಿನ ಜೈಲಿನ ವ್ಯವಸ್ಥೆ ಹೇಗಿದೆ ಅನ್ನೋದು ಗೊತ್ತಿಲ್ಲ. VVIP ಅಂತ ಕೊಟ್ಟರು ಕೂಡ AC ಇರುವಂತದ್ದೇನು ಕೊಡೋದಿಲ್ಲ. ಅಲ್ಲಿನ ಫ್ಯಾನ್ ಇರ್ಬೋದು, ಫ್ಯಾನ್ ಸೌಂಡು ಎಲ್ಲದೂ ಕೂಡ ಅವ್ರಿಗೆ ಕಿರಿಕಿರಿ ಆಗ್ತಿದೆ ಅನ್ನೋ ಮಾತನಾಡಿದ್ರೆ. ಹಾಗಾಗಿ ಅಲ್ಲಿನ ವ್ಯವಸ್ಥೆ ಹೊಂದಿಕೊಳ್ಳೋದಕ್ಕೆ ಒಂದಷ್ಟು ಸಮಯ ಬೇಕಾಗ್ಬಹುದು ಅನ್ನೋ ವಿಚಾರ ಕೂಡ ಇರುವಂಥದ್ದು. ಸೊ ಈ ಎಲ್ಲ ನೋಡಿದಾಗ ಟೆನ್ಷನ್ ಜಾಸ್ತಿ ಆಗ್ತಾ ಇದೆ. ಟೆನ್ಷನ್ ನ ಕಂಟ್ರೋಲ್ ಮಾಡ್ಕೊಳ್ಳೋದಕ್ಕೆ ಸಿಗರೇಟ್ ಬೇಕು ಅನ್ನೋ ಬೇಡಿಕೆಯನ್ನ ದರ್ಶನ್ ಇಟ್ಟಿದ್ದಾರೆ ಅಂತ ಹೇಳಲಾಗ್ತಾ ಇದೆ ರೂಪಾ.